ಗಜೇಂದ್ರಗಡ ದಕ್ಷಿಣ ಕ್ಲಸ್ಟರ್ ವ್ಯಾಪ್ತಿಯ ಶಾಲೆಗಳ ವಿದ್ಯಾರ್ಥಿಗಳ ಪ್ರತಿಭೆಗೆ ವೇದಿಕೆಯಾಗಿರುವ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಗುರುವಾರ ಸಂಭ್ರಮವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯ ಸಮನ್ವಯ ಅಧಿಕಾರಿ ಎಂಎ ಗಣಿಬಂಧ ಅವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು. ಪ್ರಾಸ್ತಾವಿಕವಾಗಿ ದಕ್ಷಿಣ ವಲಯದ ಸಿಆರ್ಪಿ ಆರ್ಜಿ ಮ್ಯಾಕಲ್ ಮಾತನಾಡಿ, ಪ್ರತಿಭಾ ಕಾರಂಜಿಯನ್ನು ಮುಕ್ತಾಯ ಮಾಡಬೇಕಂತ ಹೇಳಿದ್ರು. ಆದರೆ ಅನಿವಾರ್ಯವಾಗಿ ನಾವು ಇವತ್ತಿನ ದಿವಸ ಸೋಮವಾರ ದಿವಸ ನಾವು ಈ ಕಾರ್ಯಕ್ರಮವನ್ನ ನಮ್ಮ ಗಜೇಂದ್ರಗಡ ದಕ್ಷಿಣ ಕ್ಲಸ್ಟರ್ನಲ್ಲಿ ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಬಿಡುವಿನ ಮಧ್ಯದಲ್ಲಿ ನಿಜವಾಗ್ಲೂ ಇವತ್ತಿನ ದಿವಸ ನಮ್ಮ ಪಡೆವನ್ ಸರ್ ಅವರು ಬೇಲೂರಿನಿಂದ ಬೈಕ್ ಮೇಲೆ ಬಂದಾರ, ಬಸ್ ಸಿಗಲಾರ್ದಕ್ಕ ಬೈಕ್ ಮೇಲೆ ಬಂದಾರ. ಅವರಿಗೆ ನಮ್ಮ ಕ್ಲಸ್ಟರ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ನಾವು ಮಾಡ್ಬೇಕಂತೇಳಿ ನಾವು 1 ನಂಬರ್ ಶಾಲೆಯ ಪ್ರಧಾನ ಗುರುಗಳನ್ನ ಹಾಗೂ ಮೌಲಾನಾ ಆಜಾದ್ ಶಾಲೆಯ ಪ್ರಧಾನ ಗುರುಗಳನ್ನ ಕೇಳ್ಕೊಂಡಾಗ ಅವರು ಮುಕ್ತ ಮನಸ್ಸಿನಿಂದ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗಡ್ಬಿನ್ ಸರ್ ಅವರು ವೇದಿಕೆ ಯಾಕೆ ಹಾಕೊಂತೀರಿ, ಇಲ್ಲ ನಮ್ದು ದೊಡ್ಡ ಹಾಲ್ ಐತೆ, ಇಲ್ಲೇ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬಿಡ್ರಿ, ಎಲ್ಲರಿಗೂ ಅನುಕೂಲ ಆಗುತ್ತಾ ಅನ್ನುವಂತ ಒಂದು ಮಾತನ್ನು ಹೇಳಿದ್ರು. ಅವ್ರಿಗೂ ಕೂಡ ನಾವು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಕ್ಕಳೇ ನೋಡಿ, ಇಲ್ಲಿ ಭಾಗವಹಿಸಿದ ಮಕ್ಕಳು ಗೆದ್ರೆ ನೀವು ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗ್ತೀರಾ. ಅದಕ್ಕೋಸ್ಕರವಾಗಿ ಒಳ್ಳೆಯ ರೀತಿಯಿಂದ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಇವತ್ತ ಅನಾವರಣಗೊಳಿಸಿಕೊಳ್ಳೋದಕ್ಕಾಗಿ ಈ ಒಂದು ವೇದಿಕೆ ಬಹಳ ಮುಖ್ಯವಾದಂತಹ ವೇದಿಕೆ. ವೇದಿಕೆಗಳು ಸಿಕ್ಕಾಗ ಅವುಗಳನ್ನ ಸದುಪಯೋಗ ಪಡಿಸಿಕೊಂಡಾಗ ಮಾತ್ರ ಏನು ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವುದಕ್ಕೂ ಕೂಡ ನಾವು ಮುಂದೆ ಬರೋದಕ್ಕೆ ಆಗದೇ ಇಲ್ಲ. ಸಿಕ್ಕಂತ ಅವಕಾಶಗಳನ್ನ ನಾವು ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಗುರು ವೃಂದಕ್ಕೂ ಹಾಗೂ ನನ್ನ ಸಿಆರ್ಪಿ ಮಿತ್ರರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ, ವೇಳೆ ಅಭಾವ ಇದೆ ಅಂತ 2 ಅಂಶಗಳನ್ನು ಮಾತ್ರ ಇಲ್ಲಿ ತಮ್ಮನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಪ್ರತಿಭಾ ಕಾರಂಜಿ ಅನ್ನುವಂಥ ಕಾರ್ಯಕ್ರಮವನ್ನು ನಡೆದು ಬರ್ತಾ ಇದೆ. ನಮ್ಮ ಇಲಾಖೆಯಲ್ಲಿ ಬರೀ ಮಕ್ಕಳಿಗೆ ಅಕ್ಷರ ಜ್ಞಾನ ಕೊಡಿಸೋದ್ರ ಅಷ್ಟೇ ಅಲ್ಲದೆ ದೈಹಿಕವಾಗಿ, ಮಾನಸಿಕವಾಗಿ ಅವರಲ್ಲಿ ಹುದುಗಿರ್ತಕ್ಕಂಥ ಪ್ರತಿಭೆ, ಅವರ ಒಂದು ಸಾಮರ್ಥ್ಯಗಳನ್ನು ಬೆಳಕಿಗೆ ತರುವಂತಹದ್ದು ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ. ತಮಗೆಲ್ಲ ಗೊತ್ತಿದೆ, ಪ್ರಾರಂಭದಲ್ಲಿ ಶಾಲೆ ಪ್ರಾರಂಭವಾದಾಗ ಕ್ರೀಡಾಕೂಟಗಳು ಆಗ್ತಾವು. ಆಮೇಲೆ ಅರ್ಧವಾರ್ಷಿಕ ಪರೀಕ್ಷೆ ಮುಗಿದ ನಂತರ ಪ್ರತಿಭಾ ಕಾರಂಜಿ, ಇದರ ನಂತರ ಇನ್ನೊಂದು ಕಾರ್ಯಕ್ರಮ ಬರ್ತೈತಿ, ಅದೇನಂತಂದ್ರೆ ಮಕ್ಕಳ ಕಲಿಕಾ ಹಬ್ಬ. ಈಗೆಲ್ಲ ಕಾರ್ಯಕ್ರಮಗಳು ಮಗುವಿಗೆ ಬರೀ ಪಾಠ, ಲೆಕ್ಕ, ಬರೆಯುವುದು, ಓದುವುದು ಅಷ್ಟೇ ಅಲ್ಲದೆ ಅವಾಗವಾಗ ಇಂಥ ಸಾಂಸ್ಕೃತಿಕ ಕಲೆ, ಸಾಹಿತ್ಯದ ಅಭಿರುಚಿ ಬರಲಿ, ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ಹೊರಬರಲಿ ಅಂತ ಇಲಾಖೆ ಆ ಮಗುವಿನ ಒಂದು ಭೌತಿಕ ಬೆಳವಣಿಗೆಯಲ್ಲಿ ಇದು ಕೂಡ ಬಹಳ ಮುಖ್ಯ ಅನ್ನುವಂಥ ನಿಟ್ಟಿನೊಳಗ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರೆ. ನೀವೆಲ್ಲ ಈಗ ಇಲ್ಲೇ ಕ್ಲಸ್ಟರ್ ಮಟ್ಟದಲ್ಲಿ ಭಾಗವಹಿಸ್ತೀರಿ, ಮುಂದೆ ಸ್ವಲ್ಪ ದಿನದಲ್ಲಿ ತಾಲೂಕು ಮಟ್ಟದಲ್ಲಿ ಭಾಗವಹಿಸ್ತೀರಿ, ನಂತರ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದವರೆಗೆ ಈ ಪ್ರತಿಭಾ ಕಾರಂಜಿ ನಿರಂತರ ನಡೆಯುತ್ತಿ. 1 to 5th ಮಾತ್ರ ತಾಲೂಕಾ ಮಟ್ಟದವರೆಗೆ ಭಾಗವಹಿಸ್ತೀರಿ. 6ರಿಂದ 10ನೇ ತರಗತಿಯವರೆಗೆ ಎಲ್ಲರೂ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ತಾವೆಲ್ಲ ಭಾಗವಹಿಸ್ತೀರಿ. ಮಕ್ಕಳೇ, ತಮ್ಮಲ್ಲಿ ಎಂಥದೇ ಒಂದು ಸಣ್ಣ ಪ್ರತಿಭೆ, ಒಬ್ಬ ಮಗುವಿಗೆ ಓದಲಿಕ್ಕೆ ಬರಲಿಕ್ಕೆ ಚೆನ್ನಾಗಿ ಬರ್ತಿರೋದಿಲ್ಲ, ಆದ್ರೆ ಚಿತ್ರಕಲೆಯನ್ನ ಬಿಡಿಸ್ಲಿಕ್ಕೆ ಅವನಿಗೆ ಬರ್ತಿರ್ತೈತಿ, ಅಥವಾ ಮಣ್ಣಿನಿಂದ ಕ್ಲೇ ಮಾಡಲಿಕ್ಕೆ ತಯಾರು ಮಾಡುವಂತ ಒಂದು ಕಲೆ ಅವನಲ್ಲಿ ಇರ್ತೈತಿ, ಹಾಡುವ ಕಲೆ ಇರ್ತೈತಿ, ಭಾಷಣ ಮಾಡುವ ಕಲೆ ಇರ್ತೈತಿ, ಮಿಮಿಕ್ರಿ ಮಾಡುವಂತ ಕಲೆ ಇರ್ತೈತಿ. ಇವೆಲ್ಲ ನಿಮ್ಮಲ್ಲಿ ಇರತಕ್ಕಂಥ ಪ್ರತಿಯೊಂದು ಕಲೆಯನ್ನು ಕೂಡ ಅದು ನಿಮ್ಮ ಭವಿಷ್ಯದಲ್ಲಿ ಅದು ಒಂದೊಂದು ಸರ್ತಿ ಮಾತ್ರ ದಾರಿ ದೀಪ ಆಗ್ತೈತಿ ಅನ್ನುವಂಥ ನಿಟ್ಟಿನೊಳಗ ತಾವೆಲ್ಲ ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬಂದಿದ್ದೀರಿ. ತಮ್ಮ ಸ್ಪರ್ಧೆಯಲ್ಲಿ ತಾವು ಇಲ್ಲಿ ಯಾವುದೇ ಸ್ಥಾನ ಬಂದರೂ ಕೂಡ ಅತ್ಯಂತ ಅದರ ಆತ್ಮೀಯವಾಗಿ, ಅತ್ಯಂತ ಸಂತೋಷವಾಗಿ. ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗಿದ್ದಾಗ ಒಂದು ಹುಡುಗಿ ನೆನಪಾಗತ್ತ, ಅವಳ ಹೆಸರು ಹೇಳಬೇಕು. ಮಕ್ಕಳು ಹೆಂಗಿರ್ತಾವ ಅಂದ್ರೆ ಹೆಂಗಲ್ಲ ಇರ್ತಾವ, ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕು
ಜಗಕ್ಕೆ ಬೆಳಕಾಗಿ ಅಂತ ಏನ್ ಹೇಳ್ತಾರಲ್ಲ, ಹಂಗ ಬೇರೆ ಬೇರೆ ರೀತಿಯಾಗಿರುವಂತ ಕಾಡು ಕಲ್ಲುಗಳನ್ನ ತಂದು ನಮ್ಮ ಶಾಲೆಯೊಳಗೆ ಅವ್ನ ಅಡ್ಮಿಷನ್ ಮಾಡಿಕೊಂಡು ನಾವು ಶಿಲ್ಪಿಗಳಾಗಿ ಅವುಗಳನ್ನ ಮೂರ್ತಿ ಮಾಡ್ಬೇಕಾದ್ರ ಹೆಣ ಬಿದ್ದು ಹೋಗಿರ್ತಾವ. ನಿಮ್ಗೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜ್ ಹಂತದ ವಿದ್ಯಾರ್ಥಿಗಳು ಅಷ್ಟೊಂದು ಬುದ್ಧಿಮತ್ತಿಗೆಯಲ್ಲಿ ಬಹಳ ಒಂದು ವ್ಯವಸ್ಥೆಯಲ್ಲಿ ಇರ್ತಾರೆ. ಅಷ್ಟೊಂದು ಬೇರೆ ಬೇರೆ ಕಡೆ ನಾವೆಲ್ಲ ಹೋಲಿಕೆ ಮಾಡಿದ್ವಿ. ಮಂಗಳೂರು ಕಡೆ, ಬೆಂಗಳೂರು ಕಡೆ ನಾವು ನೋಡಿದ್ವಿ ಅಂದ್ರೆ ಅಲ್ಲಿ ಮುಂಜಾನೆಯಿಂದ ಹಿಡಿದು ಸಾಯಂಕಾಲವರೆಗೂ ಮಕ್ಕಳಿಗೆ ಬರೀ ಕೆಲಸ, ಬರೀ ಟ್ಯೂಷನ್ ಅಲ್ಲೇ ಅರ್ಧ ಕಾಲ ಕಳೆದು ಬಿಡ್ತಾರೆ. ನಮ್ಮಲ್ಲಿ ಒಂದು ಹುಡುಗಿ ಇತ್ತು, ಮೀನಾಕ್ಷಿ ಅಂತ ಹೇಳಿ, 7ನೇ ತರಗತಿ ಓದ್ತಿರ್ತದ ನನ್ನ ಕೈಯಲ್ಲಿ. ಆ ಹುಡುಗಿಗೆ ಎಲ್ಲಾದ್ರು ಲಿಂಗಾರ ಹಚ್ಚಿದ್ರೆ ಸಾಕು, ಸ್ವಂತ ತಾನ ಕುಳಿತಿತ್ತು. ಅಂದ್ರೆ ಒಟ್ಟ ಹಾಡಾಡೋದು, ಡ್ಯಾನ್ಸ್ ಮಾಡೋದು ಅಂದ್ರ ಆಕೆಗೆ ಎಲ್ಲಿಲ್ಲದ ಖುಷಿ. ಏನ್ ಹೇಳಿದ್ರು ಕೇಳ್ತಿರ್ಲಿಲ್ಲ. ಡ್ಯಾನ್ಸ್ ಹತ್ತಿಲ್ಲ, ಇಲ್ಲ ಲಿಂಗಾರ ಹತ್ತಿರ ಸಾಕು, ಚಲೋ ಕುಡಿಯಕ್ ಚಲೋ ಮಾಡಿಬಿಡ್ತಿದ್ದ. ಯಾಕಂದ್ರೆ ಮಕ್ಕಳಲ್ಲಿ ನಮಗೂ ಗೊತ್ತಿಲ್ಲದಂತ ಸಾವಿರಾರು ಒಳಮುಟ್ಟ ಪ್ರತಿಭೆಗಳು ಅವು ಹೊರಗಡೆ ಹೊಮ್ಮುವಂತ ಕೆಲಸವನ್ನ ಈ ಪ್ರತಿಭಾ ಕಾರಂಜಿ ಮಾಡುತ್ತೆ. ಅದ್ರ ಹೆಸರು ಹೇಳುತ್ತೆ ನೋಡಿ, ಪ್ರತಿಭಾ ಕಾರಂಜಿ. ಅಂದ್ರೆ ಪ್ರತಿಭೆ ಅಂದ್ರೆ ಮಕ್ಕಳಲ್ಲಿರುವಂತ ಜಾಣ್ಮೆ ಅಥವಾ ಕೌಶಲ್ಯಗಳು. ಕಾರಂಜಿ ಅಂದ್ರೆ ನಾವೆಲ್ಲ ಓಯಾಸಿಸ್ ಅಂತ ಕರಿತೀವಿ. ಮರುಭೂಮಿಯಲ್ಲಿ ಹೆಂಗ ನೀರಿನ ಬುಗ್ಗೆಗಳು ಚಿಮ್ಮುತ್ತೆ, ಅವುಗಳನ್ನ ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಹಂಗ ಮಕ್ಕಳನ್ನ ಅವರಂತೆ ಬದುಕಲಿಕ್ಕೆ ಬಿಡಬೇಕು ನಾವು. ಬಟ್ ಇವಾಗೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಬಹಳ ರಿಸ್ಟ್ರಿಕ್ಷನ್ ಮಾಡಿ ಸಾವಿರಾರು ಕಾಯ್ದೆ ಕಾನೂನುಗಳು ಬಂದು ಮಕ್ಕಳಲ್ಲಿರುವಂತ ಪ್ರತಿಭೆಗಳು ಅಲ್ಲೇ ಕುಂದು ಹೊಂಟ್ಬಿಟ್ಟಾವು. ಅವೊಂದು ನಮನಿ ಸಣ್ಣ ಸಸಿಗಳು ಇರ್ತಾವು, ಅವನ್ನ ಚಂದ ಬೆಳೆಸ್ಬಿಟ್ರ ಶಾಲೆ ಅನ್ನೋದೊಂದು ಹೂದೋಟ ಆಗುತ್ತೆ. ಹಾಗಾದ್ರೆ ಆ ಹೂದೋಟ ಆಗ್ಬೇಕಾದ್ರೆ ಒಂದೇ ತರದ ಮಕ್ಕಳು ಇದ್ರೆ ಅದು ಹೂದೋಟ ಆಗಲ್ಲ. ಅದು ಬೇರೆ ಬೇರೆ ತರದ ಬಣ್ಣದ ಹೂಗಳೆಲ್ಲ ಕೂಡಿದಾಗ ಅದು ಒಂದು ಹೂದೋಟ ಆಗುತ್ತೆ. ಹಾಗಾಗಿ ಮಕ್ಕಳಲ್ಲಿ ಬಹಳಷ್ಟು ವಿಚಿತ್ರವಾಗಿರುವಂತ ಕಲೆಗಳಿರುತ್ತೆ. ಈಗ ಬಹಳ ಜನರಿಗೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವೆಲ್ಲ ಮಾರ್ಕ್ಸ್ ಇಂದ ಬೆನ್ನ ಹತ್ಬಿಟ್ಟಿವಿ, ಅಂಕಗಳನ್ನ ಪಡಿಬೇಕು. ನಮ್ಮ ಮಕ್ಕಳನ್ನ ತಗೊಂಡೋಗಿ ಪ್ರೈವೇಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತೀವಿ, ಅವ್ರಿಗೆಲ್ಲ 70-80 ಸಾವಿರ ರೂಪಾಯಿ ಫೀ ಕಟ್ತೀವಿ. ನನ್ನ ಮಗ A+ ಬರ್ಬೇಕವ, 100 ತಗೋಬೇಕು. ಇನ್ನು ಒಂದ್ ಮಾರ್ಕ್ಸ್ ತಗೊಂಡ್ರೆ ಅವ್ನ ಬೈಕ್ ಚಾಲು ಮಾಡ್ತೀವಿ ನಾವು. ಒಂದ್ ಅಂಕ ಯಾಕೆ ಕಡಿಮೆ ತಗೊಂಡವ ಗೊತ್ತಾಗಲ್ಲ. ನೋಡಲಿ ಮಕ್ಕಳಿಂದ ಕೆಟ್ಟ ಚಲೋ ತಗೊಂಡ 100ಕ್ಕೆ 100 ತಗೊಂಡು, 90 ತಗೊಂಡು ಕಟ್ಟಿಗೆ ಹಾಕುವಂತ ಬೈದ್ ಬಿಡ್ತೀವಿ. ಆ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಕೀಳಿನ ಬರುತ್ತೆ. ಅವರು ಕಡಿಮೆ ತಗೊಂಡಾಗ ನಾವು ಪ್ರೋತ್ಸಾಹ ಕೊಡ್ಬೇಕು. ಅಂದ್ರೆ ಇನ್ನೂ ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ, ಹೆಚ್ಚಿನ ಅಂಕಗಳನ್ನ ತಗೊಂಡಾಗ ನಾವು ಪ್ರೋತ್ಸಾಹವನ್ನ ಕೊಡಲಾರ ಹೋದ್ರೆ ಮಕ್ಕಳು ಇನ್ನೂ ಕಡಿಮೆ ತಗೊಳಕ ನಾವು ಅನುಕೂಲ ಮಾಡಿಕೊಟ್ಟಾಗ. ಹಾಗಾಗಿ ಇನ್ನು ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ SK ಸರಗಣಚಾರಿ, ಕಾರ್ಯದರ್ಶಿ ಬಸವರಾಜ್ ಅಣ್ಣಿಗೇರಿ, ನೌಕರಿ ಸಂಘದ ಸದಸ್ಯ SS ಪಸಾರದವರಿಗೆ ಸನ್ಮಾನ ನಡೆಯಿತು.